ಯಾರಪ್ಪ ಇದೆ ಸಣ್ಣ ಮಕ್ಕಳಕ್ಕೂ ಕೊಡಂಗಿಲ್ಲ. ಹಲೋ, ಹಾ ನಾ ಶಿವರಾಜ್. ಶಿವರಾಜ? ಯಾವ ಶಿವರಾಜ? ನನಗೇನು ಗೊತ್ತಿಲ್ಲ. ನೀವ್ ಯಾರನ್ನೋದು ನನಗ್ ಗೊತ್ತಿಲ್ಲ. ಯಾರಿಗೂ ಹಚ್ಚಾಕ್ ಹೋಗಿ ನಂಗ್ ಹಚ್ಚಿರ್ಬೇಕು ನೀವು. ಓ, ಅವತ್ತು ನೀವು ನಮ್ಮ ಮನೆಗ್ ಬಂದಿದ್ರಲ್ರಿ? ಹಾ ಗೊತ್ತಾಯ್ತ. ಹಾ ಶಿವರಾಜರ ಹೇಳ್ರಿ. ಹಾ, ನಾ ನಿಮಗ ಭೇಟಿ ಆಗ್ಬೇಕಾಗಿತ್ರಿ. ಅವತ್ತ ನಾವಿಬ್ರು ಮಾತಾಡ್ಲಕ್ ಆಗ್ಲಿಲ್ಲ. ಮನ್ಯಾಗ ಎಲ್ಲಾರು ಇದ್ರು, ನಿಮ್ ಜೋಡಿ ಮನಸ್ ಬಿಚ್ಚಿ ಮಾತಾಡ್ಲಕ್ ಆಗ್ಲಿಲ್ಲ. ನಾವು ಯಾವ್ದಾರ ಹೋಟೆಲ್ದಾಗ ಭೇಟಿಯಾಗಿ ಮಾತಾಡ್ಬೋದಾ? ಹೋಟೆಲ್ದಾಗ ಯಾಕ? ನಮ್ ಮನೆಗೆ ಬಾ, ಇಲ್ಲೇ ಮೀಟ್ ಆಗೋಣ. ಹಾ, ಮನ್ಯಾಗ ಆರಾಮ್ ಕುಂತ್ ಮಾತಾಡೋಣ. ನಾನು ಲೊಕೇಶನ್ ನಿಮಗ್ ಶೇರ್ ಮಾಡ್ತೀನಿ, ಬಂದ್ಬಿಡ್. ಸರಿ ಆಯ್ತಾ? ಹಾ ಆಯ್ತು, ಬರ್ತೀನಿ. ಇನ್ನೊಂದ್ ಬರಬೇಕಾರ 1/2 ಲೀಟರ್ ಹಾಲನ್ ತಗೊಂಬರ್ರಿ. ಹಾ, ಹಾಲ್ ತರ್ಬೇಕ್ರಿ? ಹಾಲ್ ಕೊಡೋಣ ಬಂದಿಲ್ಲ ಇವತ್ತ, ಅದಕ್ಕ ನೀವ್ ಬರುವಾಗ ಹಾಲ್ ತಗೊಂಡ್ ಬಂದ್ಬಿಡ್ರಿ. ಅಲ್ಲ ಬರಬೇಕಾದ್ರೆ ಚಾಪುಡಿ ಅಂತ ತಗೊಂಡ್ ಬಂದ್ಬಿಡ್ರಿ. ಚಾಪುಡಿ ಖಾಲಿ ಆಗೈತಿ. ಹಾ ಆಯ್ತ್ರಿ, ತರ್ತೀನ್ರಿ. ಥ್ಯಾಂಕ್ ಯು. ಹಾ ಆಯ್ತ್ರಿ, ತಗೊಂಡ್ ಬರ್ತೀನ್ರಿ. ಹಾಯ್, ನಮಸ್ಕಾರ. ಹಾ ತಗೋರಿ. ಮದ್ವೆ ಆಗುತ್ತಾನ ನಿಂದ್ರಬೋದಿತ್ತಲ್ಲ, ಇಷ್ಟೇನ್ ಅರ್ಜೆಂಟ್ ಇತ್ತ? ನಾ ಅವತ್ತೇ ಮಾತಾಡ್ಬೇಕಂತ ಮಾಡೀನ್ರಿ. ಮನ್ಯಾಗ ಮಂದಿ ಬಾಳ ಇದ್ರಲ್ರಿ, ಅವತ್ತ ಅದಕ್ಕ ಮಾತಾಡ್ದ ಆಗ್ಲಿಲ್ಲ. ಸರಿ ಆಯ್ತ್ರಿ, ನಾನ್ ಈಗಷ್ಟೇ ಎದ್ದೀನಿ, ಸ್ವಲ್ಪ ಫ್ರೆಶ್ ಅಪ್ ಆಗಿ ಬರ್ತೀನಿ. ನೀವ್ ಇಲ್ಲೇ ಕೂರ್ರಿ. ನಿಮ್ ಅವ್ವಾರ ಕಾಣಿಸೋದಾರ ಮೇಲೆ ಇದಾರ್ರಿ? ಹಾ, ಅವ್ರ ಯಾವ್ದೋ ಒಂದ್ ಊರಿಗೆ ಹೋಗ್ಯಾರಿ, ಏನೋ ಒಂದ್ ಕೆಲ್ಸದ ಸಂಬಂಧ. ಹೌದ್ರಿ? ಹಾಗಾದ್ರ ನಾ ಮತ್ತೊಂದ್ ಮತ್ತೊಂದ್ ದಿನ ಬರ್ತೀನಿ. ಅಲ್ಲ, ನೀನ್ ನನ್ ಮದ್ವೆ ಆಗಕ್ ಬಂದಿಯೋ ಇಲ್ಲ ನಮ್ಮ ಅಮ್ಮನ್ ಮದ್ವೆ ಆಗಕ್ ಬಂದಿಯೋ? ಇಲ್ರಿ, ನಾ ನಿಮ್ ಕೂಡ ಮಾತಾಡಕ್ ಬಂದೇನ್ರಿ. ಹಾ, ಹಂಗಿದ್ರ ಕೂಡ್ಲಲ್ಲ ಮಾತಾಡೋಣ. ಬರ್ತೀನಿ. ಹೇಳಪ್ಪ, ಏನ್ ಮಾತಾಡೋದಿದ್ದ? ಹೆಂಗು ನಾವ್ ಮದ್ವೆ ಆಗೋರ ಇದ್ದೀವಿ, ಇದ್ರಾಗ ಏನ್ ತಪ್ಪೈತಿ? ನನಗೆ ಒಂಥರ ಆತ ಸುಮ್ಮನೆ ನಿಮ್ ಕೂಡ ಮಾತಾಡಕ್ ಬಂದೇನ್ರಿ. ಓ, ಮುಂದೆ ಚಾ ಕುಡಿದ್ದೀರಿ? ಚಾ ಕುಡ್ಬೇಕು ಮಾತಾಡೋಣ. ಹೌದಾ? ನಿಮ್ ಅವ್ವ ಹೇಳಿದ್ರ ನನ್ ಮಗ ಭಾಳ ಚಂದ ಚಾ ಮಾಡ್ತಾನಂತ ಹೇಳಿ. ಆಯ್ತಂದ್ರಿ, ನಾನೇ ಚಾ ಮಾಡ್ಕೊಂಡ್ ಬರ್ತೀನಿ. ಹಾಲ್ ಪ್ಯಾಕೆಟ್ ಕಟ್ ಮಾಡ್ಲಕ್ಕ ಚಾಕು ಏನೈತ್ರಿ? ಅಲ್ಲೋ ಮಾರಾಯ, ಹಾಲ್ ಪ್ಯಾಕೆಟ್ ಕಟ್ ಮಾಡಾಕ ಚಾಕು ಹುಡುಕಾಡ್ತಿಯಲ್ಲ, ಏನ್ ಮಟನ್ ಇದು ಕೊಯ್ಯಾಕೆ ನೀನ? ನಾವ್ ಇನ್ನ ಅಲ್ಲಿಗೆ ಕಟ್ ಮಾಡ್ತೀವಿ, ಈಗ ಅಲ್ಲಿಗೆಲ್ಲ ಕಟ್ ಮಾಡ. ಶಾಲೆಗೆ ಮಾಡಿದ್ದೆ, ಇಷ್ಟು ದೊಡ್ಡದ ಗೊತ್ತಿಲ್ಲ. ನಿಮಿಷ, ನಾನು ಫೋಟೋ ತೆಗೆದು ಇನ್ಸ್ಟಾಗ್ರಾಮ್ ದಾಗ ಅಪ್ಲೋಡ್ ಮಾಡ್ತೀನಿ. ಈಗ ಮಸ್ತ್ ಅಂತ, ಈಗ ಅಪ್ಲೋಡ್ ಮಾಡ್ತೀನಿ ಇನ್ಸ್ಟಾಗ್ರಾಮ್ ದಾಗ. ಈಗ ಬಂದ್ ಫೋಟೋ ಮಸ್ತ್ ಬಂದೈತಿ. ಈಗ ತಗೋರಿ ಚಾಕು.
ಥ್ಯಾಂಕ್ ಯು. ಅಲ್ಲಿ ಕುಡಿಯೋಂಬರಿ. ಈ ಕುಡಿ ವಿಷ. ಒಂದು ಸಲ ಕುಡಿದ್ಬಿಟ್ರಿ ಎಲ್ಲ ಚಾ? ಚಾ ತಂದ್ರಾಗೈತ್ರಿ. ಹಾ, ಸ್ವಲ್ಪ ತಂದೆ ಆಗೈತ್ರಿ. ಅಂದ್ರೆ ಫೋಟೋ ಹೊಡಕ್ ಟೈಮ್ ಆತಲ್ಲ, ಅಲ್ಲಿ ಮಟ ತಂದೆ ಆಗ್ಬಿಟ್ಟೆ. ಟೈಮ್ ಸಾರಿ. ಏನು ಬಿಡ್ರಿ. ಈಗ ಹೇಳ್ರಿ, ಏನು ಮಾತಾಡಕ್ ಬಂದಿದ್ರಲ್ಲ? ನಾನ್ ಏನೋ ಹೇಳ್ಬೇಕಂತ ಅನ್ಕೊಂಡಿದ್ದೀನಿ. ಓ ಹೌದಾ? ಮದ್ವಿ ಮೊದ್ಲ ಏನಾರ ಡೇಟ್ ಆಗ್ಬೇಕಿತ್ತೇನ್ರಿ? ಇಲ್ಲೇನ್ರಿ, ಹಂಗೇನಿಲ್ರಿ. ಓ, ಹುಡ್ಗಿ ಹೆಂಗದಾಳೋ ಇಲ್ಲೋ, ರೊಟ್ಟಿ ಪಲ್ಯ ಮಾಡಕ್ ಬರ್ತೈತೋ ಇಲ್ಲೋ, ಮನೆ ಕೆಲ್ಸ ಮಾಡಕ್ ಬರ್ತೈತೋ ಇಲ್ಲೋ ಅಂತ ಹೇಳಿ ಚೆಕ್ ಮಾಡಕ್ ಬಂದಿರೇನ? ಹಂಗೇನಿಲ್ರಿ. ನನಗ್ ಮಾತಾಡ್ಲಕ್ ಚಾನ್ಸ ಕೊಡೋಲಾಗಿರಲ್ರಿ ನೀವು. ಮೊದಲ್ ನಮ್ಗ ಮಾತಾಡ್ಲಕ್ಕರ ಹೇಳ್ರಿ. ಹಾ ಹೇಳ್ರಿ ಹೇಳ್ರಿ, ನಾ ಭಾಳ ಗಡ್ಬಡ್ ಮಾಡಿದ್ನಲ್ಲ, ಹೇಳ್ರಿ ಏನ್ ಹೇಳ್ಬೇಕಿದ್ರಿ? ಮತ್ತೆ ಕೇಳಿದ್ವಿ ಮದುವೆ ಆಗೋ ಇಂಟ್ರೆಸ್ಟ್ ಇಲ್ಲ ಅಂತ ಕೇಳಿದ್ವಿ. ಮತ್ತ ಮನೆಯನ್ನ ಒತ್ತಾಯ ಮಾಡ್ಲತ್ತಾರನ್ರಿ. ಅವ್ರು ಏನ್ರಿ ಇತ್ತಂದ್ರ ನನಗ್ ಹೇಳ್ರಿ. ಯಾರ ಅಂದ್ರ ಏನ್ ನಿಮ್ ಮಾತಿನ ಅರ್ಥ? ಅದೇ ರೀ, ಯಾರು ಬಾಯ್ ಫ್ರೆಂಡ್ ಇದ್ರ. ಬಾಯ್ ಫ್ರೆಂಡ? ಹಂಗೇನ ಇತ್ತಂದ್ರ ನನಗ್ ಮದ್ವೆ ಆಗಿ ಓಡೋವಾಗ ನೀವೇನ್ರ ಸಪೋರ್ಟ್ ಮಾಡ್ತಿದ್ರೇನ? ನನಗ ನಿಮ್ ಮೇಲೆ ಇನ್ನೂ ಜಾಸ್ತಿ ಗೌರವ ಬಂದೈತಿ, ಹಂಗಂತ ಹೇಳಿ ನಿಮಗ್ ಗಿಫ್ಟ್ ಕೊಡ್ತೀನಿ ಅಂತ ಮಾಡಿರೇನ? ಹಂಗೇನಿಲ್ರಿ. ಡೋಂಟ್ ವರಿ, ನನಗ್ ಯಾವ ಬಾಯ್ ಫ್ರೆಂಡ್ಸು ಇಲ್ಲ. ಮತ್ತ ಮದುವೆ ಆಗ್ಲಕ್ ಯಾಕೆ ಅಲ್ಲಂದ್ರಿ? ಈ ಮದ್ವೆಗೆಲ್ಲ ನನಗಷ್ಟು ಇಂಟ್ರೆಸ್ಟ್ ಇಲ್ಲ. ನೋ ಇಂಟ್ರೆಸ್ಟ್. ಈ ಮದ್ವಿ ನಾನ್ ಅನ್ಕೊಂಡಂಗೆ ಏನ್ ಇರಂಗಿಲ್ಲ. ನಂಗ ಮದ್ವೆ ಅನ್ನೋದು ಇಷ್ಟ ಇಲ್ಲ. ಆದ್ರೂ ನಮ್ಮ ಅವ್ವ 1 ವರ್ಷದಿಂದ ಮದ್ವೆ ಆಗಿ ಅಂತ ಹೇಳಿ ಬಂದಿದ್ದಕ್ಕ ಒಪ್ಕೊಂಡಿನಿ ಅಷ್ಟೇ. ಹಂಗಂದ್ರ ನೀವ್ ಯಾವಾಗ ಮದ್ವೆ ಆಗೋದಿಲ್ಲ ಅಂತೇಳಿ ನಿರ್ಧಾರ ಮಾಡಿಬಿಟ್ಟಿ ಯಾರ? ಇಲ್ಲ ಇಲ್ಲ, ಇನ್ನು ಸ್ವಲ್ಪ ಲೇಟ್. ನಾನು ಅದಕ್ಕೆ ರೆಡಿ ಇಲ್ಲ. ನಾನು ಇನ್ನೂ ಸ್ವಲ್ಪ ವೇಟ್ ಮಾಡ್ತೀನಿ ನಿಮಗೋಸ್ಕರ. ಇಲ್ಲ ಇಲ್ಲ, ಹಂಗೇನಿಲ್ಲ. ಯಾವಾಗ ಒಂದಿನ ಮದ್ವೆ ಆಗಕ್ಕ ಬೇಕಲ್ಲ. ನೀವ್ ಹೇಳ್ದಂಗ ಮುಂದಿನ ದಿನ ನನಗ್ ಮದ್ವೆ ಇಂಟ್ರೆಸ್ಟ್ ಆಗಿಲ್ಲ ಅಂತಂದ್ರ ಅದಕ್ಕೆ ಐ ಆಮ್ ರೆಡಿ. ಮದ್ವೆ ಆಗ್ಬೋದು ನಾವು. ಆಯ್ತು, ನಾ ಅರ್ಧ ದಿನ ಸುಟ್ಟಿ ತಗೊಂಡ್ ಬಂದ್ರೆ ಆಫೀಸರ್ ನಾಳೆ ಪೂರೈಸ್ಲತ್ತಾರ್ರಿ. ನೀವೇ ಅರ್ಧ ದಿನ ಸುಟ್ಟಿ ತಗೊಂಡಿವ ಮಾರಾಯ. ನಾನ್ ನೋಡಿದ್ರ ಪೂರ್ತಿ ಸುಟ್ಟಿ ತಗೊಂಡ್ ಕುಂತೀನಿ ಮನ್ಯಾಗ. ನೀ ಫೋನ್ ಮಾಡೋಣ, ನಾ ನಮ್ ಬಾಸಿಗೆ ಮೆಸೇಜ್ ಹಾಕಿದ್ದೆ ಪೂರ್ತಿ ದಿನ ಸುಟ್ಟಿ ಕೇಳಾಕ. ನೀನು ಫುಲ್ ಡೇ ಸುಟ್ಟಿ ತಗೋರ ಮಾರಾಯ. ನಾ ಏನೋ ಕೇಳಿದಿತ್ತು, ಕೇಳಿದಂತ್ರ ಆಗೈತಿ. ಅದಕ್ಕ ಹೋಗ್ತೀನಿ ನಾ ಕೆಲ್ಸ. ಹಿಂಗಾಯ್ತು, ನನಗೂ ನಿಮ್ ಬಗ್ಗೆ ಭಾಳ ಕೇಳೋದೈತ್ಲ. ಸಾರಿ, ಇವತ್ತು ಬ್ಯಾಡ್ರಿ. ಇಲ್ಲ, ನನಗೂ ಕೇಳೋದೈತಿ. ಈಗಿನ ದಿನ ಕೇಳ್ಬೇಕು ನಾನು. ಮತ್ತೆ ಫೋನ್ ಬರ್ಲಾತತ್ರಿ ಆಫೀಸ್ನಿಂದ. ಹೌದಾ? ಕೊಡ್ರಿ, ಇಲ್ಲ ನಾ ಮಾತಾಡ್ತೀನಿ. ಹಲೋ ಹಲೋ ಸರ್, ನಾನ್ ಸುಧಾ ಅಂತ ಹೇಳಿ ಮಾತಾಡ್ತಿರೋದು. ಶಿವರಾಜ್ ಅವ್ರ ನಮ್ಮ ಮನೆಗ್ ಬಂದಿದ್ರು. ಫಸ್ಟ್ ಟೈಮ್ ನಾವಿಬ್ರು ಮೀಟ್ ಆಗಿದ್ವಿ. ಹಾ, ಇಬ್ರು ಸೇರಿ ಮಾತಾಡೋದಿತ್ತ. ಅದಕ್ಕೆ ಇವತ್ತು ಅವ್ರಿಗೆ ರಜೆ ಕೊಡ್ಬೋದಲ್ಲ ನೀವು? ಹಾ ಸರ್. ಹೌದಾ? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಹಾ ಸರ್, ಓಕೆ, ಎಸ್ ಸರ್, ಥ್ಯಾಂಕ್ ಯು. ತಗೋ, ಈಗ ರಜೆ ಸಿಕ್ತ. ಈಗ ಮಾತಾಡ್ಬೋದಾ? ಆಯ್ತು, ನೀವ್ ಏನ್ ಕೇಳ್ರಿ, ನೀವು ಏನ್ ಪ್ರಶ್ನೆ ಕೇಳ್ರಿ, ಎಲ್ಲಕ್ಕೂ ರೆಡಿ ಅದನ್ನ. ಹಾ, ನಿಮಗ್ ಯಾರಾದ್ರೂ ಲವರ್ ಇದಾರೇನ? ಹೇಳ್ರಿ ಮತ್ತೆ, ಏನಾಗಿದ್ರ? ಹಂಗೇನಿಲ್ರಿ. ಹಾ, ಯಾರು ಇರ್ಬೇಕಲ್ಲ ಶಾಲ್ಯಾಗ, ಕಾಲೇಜ್ನಾಗ. ನೀವ್ ಕೆಲ್ಸ ಮಾಡ್ತೀರಲ್ಲ ಆಫೀಸ್ನಾಗ, ಅಲ್ಲೂ ನಿಮಗ್ ಯಾರು ಇಲ್ಲ? ಯಾರಿಲ್ರಿ, ಲವರ್ ಅದು ಯಾರು ಇಲ್ರಿ. ನಾ ಯಾರಿಗೂ ಲವ್ ಮಾಡಿಲ್ರಿ, ಹುಡುಗಾರ ಇಲ್ರಿ. ಹಾ ಹಾ, ನಿಮ್ ಮೂರ್ತಿ ನೋಡಿದ್ರೆ ಗೊತ್ತಾಗ್ತೈತಿ. ಓದೋದ್ ಬಿಟ್ರೆ ಏನು ಗೊತ್ತಿಲ್ಲ ನಿಮಗ್ ಅಂತ ಹೇಳಿ. ಕಾಲೇಜ್ ಓದ್ಲಕತ್ ಹೋಗ್ತೇವೆ, ಚಲೋ ತಂಗಿ ಅದು ನೌಕರಿ ಹಿಡಿಬೇಕತ್ ಹೇಳಿ ಹೋಗ್ತೇವೆ. ಮತ್ತೆ ಉಡಾಳ್ಗಿರಿ ಅದು ಏನು ಮಾಡೋದು. ನಮ್ಮ ತಂದೆ ತಾಯಿ ಅದಕ್ ಕಳ್ಸಿರ್ತಾರ. ನಮ್ಮ ಮಕ್ಕಳಿಗೆ ಇದ್ದಾರ ಅಲ್ಲಿ ಶಾಲಿ ಕಲ್ತ್ ಶಾಣ್ಯಾರ ಅಲ್ಲಿ ಕಳ್ಸಿರ್ತಾರ. ಮತ್ ನಾವ್ ಶಾಲ್ಯಾಗ ಹೋಗಿ ಉಡಾಳ್ಗಿರಿ ಇದು ಮಾಡ್ಕೊತಾರ ಹೇಳ್ಕೊತಾರ. ನಾವು ಅಂತದ್ ಏನು ಮಾಡೋದಲ್ಲ. ಹೊತ್ತ ಶಾಲಿ ಕಲ್ತ ನೌಕರಿ ಹಿಡ್ದ ಇದು ಇರ್ಬೇಕತ್ ಹೇಳಿ ಮಾಡ್ತೇವೆ. ನಾವು ಶಾಲಿ ಕಲ್ತಿ ಅಂತ ಯಾವ ಲಪ್ಪನೂ ಇಲ್ಲ. ಈಗ ನೌಕರಿ ಹಿಡ್ದೇನ್ರಿ. ನೌಕರಿ ನನ್ನ ಕಾಲ್ಮ್ಯಾಗ ನಾನು ನಿಂತ್ಕೊಂಡೇನ್ರಿ. ದೇವ್ ನಮಗ 2 ಕಣ್ ಕೊಟ್ಟಾನ. ಒಂದ್ ಕಣ್ಣಿಂದ ಓದಾಕ, ಇನ್ನೊಂದ್ ಕಣ್ಣಿಂದ ಬಿಗಿ ನೋಡಾಕ. ದೇವ್ ನಮಗ 2 ಕಿವಿ ಕೊಟ್ಟಾನ.
ಯಾಕಂತಂದ್ರೆ ಒಂದ್ ಕಿವಿಲೆ ಬೋರ್ಡ್ ಮ್ಯಾಲ್ ನಿಂತ ಪಾಠ ಮಾಡೋರ್ ಕೇಳಿ ಅಂತ ಹೇಳಿ, ಇನ್ನೊಂದ್ ಕಿವಿ ಹುಡುಗಿ ಮಾತ್ ಕೇಳಿ ಅಂತ ಹೇಳಿ. ಆದ್ರೂ ನೀನ್ ಉಪಯೋಗ ಇಲ್ಲಪ್ಪ. ನಿನ್ ಆಫೀಸ್ನಾಗ ಯಾರನ್ನ ಲವ್ ಮಾಡ್ಬೋದಿತ್ತಲ್ಲ, ಯಾಕೆ ಅಷ್ಟು ಟೈಮ್ ಇಲ್ಲ ನಿನ್ ಹತ್ರ? ಇಷ್ಟು ಓದಿ ಏನ್ ಕಿತ್ತಿ ಆಡ್ಕೊಂಡಿದ್ದೀನಿ? ಓ ಹಲೋ, ನಾ ನಮ್ ಕಾಲೇಜ್ನಾಗ ರ್ಯಾಂಕ್ ಇದ್ದೀನಿ. ಈಗ ನಮ್ ಆಫೀಸ್ನಾಗ ಗೋಲ್ಡ್ ಮೆಡಲ್ ಇಷ್ಟ ಬಂದ. ಅಲ್ಲ, ಅಷ್ಟೆಲ್ಲ ಕಲ್ತು ಅಷ್ಟು ಟಾಪ್ ನಾಗ ಬಂದ ಮ್ಯಾನೇಜರ್ ಆಗಿ ಕೆಲಸ ಮಾಡ ಅಂತಿ. ಆದ್ರೆ ನಿನ್ನ ಲೈಫ್ನಾಗ ಏನ್ರ ದೊಡ್ಡದ್ ಮಾಡಿಯೇನ? ಇದ್ರಾಗೇನ ದೊಡ್ಡದಿಲ್ಲ. ನಿನಗೇನ್ರ ನಾನ್ ಮದ್ವೆ ಆದ್ನಂದ್ರ ನನ್ ಲೈಫ್ನಾಗ ಮಜಾನೇ ಇರಂಗಿಲ್ಲ. ನಿನ್ ಜೊತೆ ಮದ್ವೆ ಆದ್ನಂದ್ರ ನನ್ ಲೈಫ್ ಪೂರಾ ಬೋರಿಗಾಕೈತಿ. ಅದಕ್ಕ ಈ ಮದ್ವೆ ಕ್ಯಾನ್ಸಲ್. ನೀವು ಹಂಗೆಲ್ಲಾ ಹೋಗ್ಬೇಡ್ರಿ. ನಾ ಎಲ್ಲಾರ್ಗು ನಮ್ ದೋಸ್ತರಿಗೆ ರಿಲೇಟಿವ್ ಎಲ್ಲಾರ್ಗು ಹೇಳಿದ್ರಿ ನಾನು ಮದ್ವೆ ಆತನ ಅಂತ ಹೇಳಿ. ಈಗ ನಮ್ ಇದು ಇರಕ್ಕಾಗಿ 2 ವರ್ಷ ಆಯ್ತು. ಮತ್ತೀಗ ಒಮ್ಮೆ ಆಗುದಿಲ್ಲ ಅಂದ್ರೆ ಮಂದಿ ನಮ್ ಸಂಬಂಧಿಕರಾದ ಏನ್ ತಿಳ್ಕೊಳಂಗಿಲ್ಲ ನನ್ ಬಗ್ಗೆ. ನೋಡ್ರಿ, ಒಳ್ಳೇದಾಗ್ಬೇಕಂದ್ರೆ ನೀವ್ ಬ್ಯಾರೆ ಹುಡುಗಿ ನೋಡಿ ಮದ್ವೆ ಆಗ್ಬೇಕ್ರಿ. ನಿಮ್ ಜೊತೆ ಇರೋದ ಬಹಳ ಕಠಿಣ ಆಗ್ತೈತಿ. ನನ್ ಗಟ್ಲೆ ನಿಮಗ್ ಇರಾಕ ಆಗಂಗಿಲ್ಲ, ಹಂಗ ನಿಮ್ ಜೊತೆ ಜೀವನ ಮಾಡಾಕ ನನಗ ಆಗಂಗಿಲ್ಲ. ನೋಡ್ರಿ, ನನ್ ಮಾತ್ ಕೇಳ್ರಿ. ನಿಮಗ್ ಪ್ರೀತಿ ಅಂದ್ರೆ ಗೊತ್ತಿಲ್ಲ, ಇನ್ನು ನನಗೊಂದು ಪ್ರೀತಿ ಮಾಡ್ತೀರಿ ನೀವು. ನೋಡ್ರಿ, ನಾನ್ ನಿಮ್ಗ ಇನ್ನೋರಿಗೆ ಏನು ಹೇಳಿದ್ರಿ, ನೀವ್ ಏನಂದ್ರ ನನಗ ಬಾಳ ಇಷ್ಟ ರೀ. ನಿಮ್ ಮ್ಯಾಗ ನನಗ್ ಬಾಳ ಪ್ರೀತಿ ಐತ್ರಿ. ಆದ್ರೂ ನಾನ್ ನಿಮ್ಗೆ ಹೇಳಿನ್ರಿ. ಹೌದಾ? ನನಗೂ ಪ್ರೀತಿ ಆಗಿತ್ತು. ನಾನು ಬಾಳ ಪ್ರೀತಿ ಮಾಡ್ತಿದ್ದೆ. ಹೌದಾ? ಆಕ್ಚುಲಿ ಹೇಳ್ಬೇಕಂದ್ರೆ ನಾನು ಒಂದ್ ಹುಡುಗಿನ ಪ್ರೀತಿ ಮಾಡಿದ್ವಿ, ಆದ್ರೂ ಯಾರಿಗೂ ಹೇಳಿಲ್ಲ. ಆದ್ರೂ ಅವಳನ್ನು ಅಷ್ಟು ನೋಡ್ಲಕ್ಕ ಚಲೋ ಇದ್ದಿದ್ದಿಲ್ಲ. ಆದ್ರೂ ಅವಳ ಮುಖದಲ್ಲಿ ತುಂಬಾ ಆಕರ್ಷಣೆ ಇತ್ತು. ಆದ್ರೂ ನನ್ನ ಮನಸ್ಸ ಅದನ್ನೆಲ್ಲ ಅವಳೇ ನೋಡ್ಬೇಕಂತ ಅನಿಸ್ತಿತ್ತು. ನೀವು ತುಂಬಾ ಸೈಲೆಂಟ್ ಇದ್ರೆ ಅವಳ ಪಾಡಿಗೆ ಇರ್ತೀವಿ, ಯಾರು ಕೂಡ ಮಾತಾಡ್ತಿದ್ದಿಲ್ಲ. ನನಗ್ ಮಾತ್ರ ಅವಳು ಕೂಡ ಮಾತಾಡ್ಬೇಕಂತ ತುಂಬಾ ಬಹಳ ಆಸೆ ಆಗ್ತಿತ್ತು. ಅವಳು ನನ್ ನೋಡ್ತಿದ್ರು, ನಾನು ಅವಳು ನೋಡ್ತೀನಿ. ಆದ್ರೂ ಮಾತಾಡ್ಸೋ ಧೈರ್ಯ ಆಗ್ತಿಲ್ಲ ನನಗೆ. ಅವ್ರಿಗೂ ಅವ್ರ ಮನೆ ಚೆನ್ನಾಗಿದ್ ನೋಡಿ ಮದ್ವೆ ಮಾಡಿ ಕೊಟ್ಟಿರ್ಬೇಕಲ್ಲ. ಹೌದು, ನಿಮ್ಗೇನ್ ಗೊತ್ತದು? ಮತ್ತೇನ್ ಮಾಡ್ಬೇಕಿ? ನೀವೊಬ್ರು ಹೋಗಿ ಹೇಳ್ಯಾರಲ್ಲ, ನಿಮ್ ಹಾದಿ ಕಾಯ್ಕೊಂಡ್ ಕೊಂಡ್ರಬೇಕೇನಕ್ಕಿ? ನೋಡ್ರಿ, ನೀವೇನ್ ಹೇಳಿದ್ರು ನಾವೇನ್ ತಲೆ ಕೆಡ್ಸ್ಕೊಳಂಗಿಲ್ಲ. ನೀವು 100 ಮಂದಿಗೆ ಹೇಳ್ರಿ, 1000 ಮಂದಿಗೆ ಹೇಳ್ಕೊಂಡು ಮಂಗ್ಳೂರ್ ಹೊಡ್ಕೊಂಡ್ ಬರ್ರಿ, ಅದಾಗೂ ನನಗ್ ಬೇಕಾಗಿಲ್ಲ. ನಮ್ಮ ಅವ್ವ ಎಲ್ ಮಾಡ್ಕೊಡ್ತಾರ ಎಲ್ಲ ಮಾಡ್ಕೊಂಡ್ ಹೋಗ್ತೀನಿ. ನಿಮಗ್ ಪ್ರೀತಿ ಅಂದ್ರೆ ಗೊತ್ತಿಲ್ಲ, ಈಗ ನೀವು ಪ್ರೀತಿ ಹೆಂಗ್ ಮಾಡ್ತೀರಿ ನನಗ? ಸೊ ನಿಮಗ ನನಗ ಮ್ಯಾಚ್ ಆಗಂಗಿಲ್ಲ. ನಿಮ್ ದಾರಿ ನೀವ್ ನೋಡ್ಕೊಳ್ಳಿ, ನನ್ ದಾರಿ ನಾನ್ ನೋಡ್ತೀನಿ. ಅಲ್ಲ, ಲವ್ ಹುಡ್ಗಿ ಮಾತಾಡಂದ್ರೆ ನಾ ಫಸ್ಟ್ ತಗೊಂಡಿಲ್ಲ. ನೀನ್ ನನಗ್ ಯಾವಾಗ ಲವ್ ಮಾಡ್ತಿ, ಯಾವಾಗ ಮದ್ವೆ ಆಗ್ತಿ, ಇವೆಲ್ಲ ಸರಿ ಹೊಂದಂಗಿಲ್ಲ. ನಿನ್ ದಾರಿ ನೀನ್ ನೋಡ್ಕೊಂಡು ನನ್ ದಾರಿ ನಾನ್ ನೋಡ್ಕೊಂತೀನಿ, ಅಷ್ಟೇ ಇದು. ನೋಡ್ಪಾ, ನಾ ಹೇಳೋದಿದೆ, ನನಗ ಮುಂದೆ ಗೊತ್ತಿಲ್ಲ. ಆದ್ರೆ ನನ್ಗೂ ನಿನ್ ಜೊತೆ ಮದ್ವಿ ಮಾಡ್ಕೊಳಕ್ ಇಷ್ಟ ಇಲ್ಲ. ನಮ್ಮ ಅವ್ವ ಎಲ್ ಮಾಡ್ಕೊಟ್ಟ ಎಲ್ಲ ಮದ್ವಿ ಮಾಡ್ಕೊಂಡ್ ಹೋಗ್ತೀನಿ. ಹಂಗ ನಿಮ್ಗೂ ಎಲ್ ತಿಳಿತೈತೆ ಅಲ್ಲಿ ಮದ್ವಿ ಮಾಡ್ಕೊಂಡ ನಿನ್ ದಾರಿ ನೀನ್ ನೋಡ್ಕೊ ಹೇಳ್ಬೋದು. ಅಂದ್ರೆ ನೀನ ನನ್ನ ಮದ್ವೆ ಮಾಡಾಕೋಣ ಇದು ನನ್ನಂಗ ಐತೆ ಹಂಗಾದ್ರ. ಇವತ್ತು ಆಫೀಸ್ ಸೂಟಿ ಮಾಡ್ಕೊಂಡ್ ಬಂದು ಎಲ್ಲ ವೇಸ್ಟ್ ಆದಂಗ ಐತೆ ಹಂಗಾರ. ಕೆಲಸ ಮಾಡ್ಬೇಕಲ್ಲ ಹೋಗ. ನಿನಗೆ ಯಾವತ್ತು ಮದ್ವೆ ಆಗಂಗಿಲ್ಲ, ಟೆನ್ಷನ್ ಕೊಟ್ಟಾರ, ಸುಮ್ಮನೆ ಹೋಗ್ಬಿಡಿದ್ರಿ. ನೀನ್ ಮದ್ವೆ ಆಗ್ಬೇಕಂದ್ರ ನನ್ನ ಕರ್ಸ್ಬೇಕಿಲ್ಲ. ಸುಮ್ಮನೆ ಆಫೀಸ್ ಸೂಟಿ ಮಾಡಿ ಬಂದಿನ ಇಲ್ಲಿ ಹೋಗ್ಬಿಟ್ಟು ನೋಡಿ ಹೋಗಣ. ನಾ ಆಫೀಸ್ ಸೂಟಿ ಮಾಡಿ ಬಂದಿನಿ, ನಾನು ಕೆಲಸ ಆಗಿಲ್ಲ ಬರೋದ್ರ ಹೋಗಿ. ಎಂತ ಮಗ್ನನ್ ಮಗ ಅದಾನ? ನಾನು ಆಫೀಸಿಂದ ಸೂಟಿ ಇರ್ತಲ್ಲ ನಿಮೀಗ. ನಿಮ್ಗೆ ಯಾವತ್ತೂ ಮದ್ವೆ ಆಗಂಗಿಲ್ಲ. ನಾನಂತೂ ಮದ್ವೆ ಆಗಿದ್ದಂದ್ರೆ ನನಗ ಹುಚ್ಚು ಹಿಡಿಸ್ಬಿಟ್ಟಿದ್ದಾವ. ಹೋಗಿದ್ದ ಚಲೋ ಆತ.